ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ವಿನು ನೋಡ್ತಾ ಇರ್ಬೋದು. ಇವ್ರು ಬಂದ್ಬಿಟ್ಟು ನಮಗೆ ಚಿಕ್ಕಪ್ಪ ಆಗಬೇಕು, ಅವಳಿಗೆ ಮಾವ ಆಗಬೇಕು, ಒಂದು ಕಡೆ ತಾತ ಆಗಬೇಕು. ಇನ್ನು ನಮ್ಮ ಅಕ್ಕರಿಬ್ರು ಅಳಿಯನ್ನ ಹಿಡ್ಕೊಂಡು ತುಂಬ ಅಂದರೆ ತುಂಬ ಕಾಮಿಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಇಬ್ರು ಅಷ್ಟೇನೆ. ಇವನು ಬಂದ್ಬಿಟ್ಟು ಯಾರಂತಂದರೆ ನಮ್ಮ ಮನೆಯವ್ರು ಇದ್ದಾರಲ್ವ, ಅವರ ಸೋದರ ಅಳಿಯ ಅಂದರೆ ಅಕ್ಕನ ಮಗ. ಇವಾಗ ಬಂದ್ಬಿಟ್ಟು 10th ಇವನು. ನೋಡ್ತಾ ಇರ್ಬೋದು ಅವ್ರ ಅತ್ತೆಯರು ಎಷ್ಟು ಕಾಮಿಡಿ ಮಾಡಿದ್ರು. ಅವನು ಅವರಿಬ್ರಿಗೆ ಟಾಂಗ್ ಕೊಡ್ತಾ ಇದ್ದಾನೆ. ಸುಮ್ಮನೆ ಅವ್ರಿಗೆ ಎದುರ್ಕೊಳ್ದೇನೆ ಮಾತಾಡ್ತಾ ಇದ್ದಾನೆ, ಮಾತಿಗೆ ಮಾತು. ನಮ್ಮ ಅಕ್ಕರಂತೂ ಅವನನ್ನ ಯಾವಾಗಲೂ ಅಷ್ಟೇ, ಅವ್ನು ಚಿಕ್ಕವನಿದ್ದಾಗಿಂದಲೂ ಇದೇ ಥರ ರೇಗಿಸ್ತಾ ಇರ್ತಾರೆ ಅವರು. ಆದ್ರೂ ಅವನು ಎದುರಲ್ಲ ಅವರಿಗೆ, ಅವ್ರಿಗೂ ಕೂಡ ಕೈ ಬಿಡಲ್ಲ. ನಿಜವಾಗ್ಲೂ ಇವನು ಚಿಕ್ಕವನಿದ್ದಾಗ ಎಷ್ಟು ಅವ್ರನ್ನ ಗೋಳೈಕೊಂಡಿದ್ದಾನೆ ಅಂದರೆ ಅಷ್ಟಿಷ್ಟಲ್ಲ. ಕಲ್ತಗಂಡೇ ಎಸಿಯೋನು, ಕೋಲಲ್ಲೇ ಹಾಕೋನು. ಈ ಥರ ಕಾಮಿಡಿ ನಮ್ಮ ಫಂಕ್ಷನ್ಗಳಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ತುಂಬ ಫನ್ ಇರುತ್ತೆ, ಕಾಮಿಡಿ ಇರುತ್ತೆ. ಅವನನ್ನಂತೂ ನಿಜವಾಗ್ಲೂ ಅಯ್ಯೋ ಅನ್ನಿಸ್ಬಿಟ್ರು. ಆದರೂ ಇವ್ರಿಗೆ ಅವನು ಎದುರಲ್ಲ, ಯಾವಾಗ್ಲೂ ಎದುರು ಇಲ್ಲ. ಅಷ್ಟು ಚೆನ್ನಾಗಿ ಅವ್ರಿಗೆ ಟಾಂಗ್ ಕೊಡ್ತಾ ಇದೆ. ನಾವಿನ್ನು ದೇವಸ್ಥಾನದ ಹತ್ರ ಹೋಗಿರಲಿಲ್ಲ. ಬಂದ ತಕ್ಷಣ ಇಲ್ಲಿಗೆ ಬಂದಿದ್ವಿ, ಊಟ ಮಾಡಿದ್ವಿ. ಅದಾದ ನಂತರ ದೇವಸ್ಥಾನದ ಕಡೆ ಹೋಗೋಣ ಅಂತಂದು ಹೋಗ್ತಾ ಇದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲರೂ. ಅವರು ಕೂಡ ಹಣ್ಣುಕಾಯಿ ಏನು ಮಾಡಿಸಿರ್ಲಿಲ್ವಂತೆ, ಹಂಗಾಗಿ ಅವ್ರ ಜೊತೆಗೆ ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು ದೇವಸ್ಥಾನ ಈ ಕಡೆಗೆ ಶಿಫ್ಟ್ ಆಗಿದೆ. ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ, ಹೋದ ವರ್ಷ ಅವಾಗೆಲ್ಲ ಬಂದಾಗ ದೇವಸ್ಥಾನ ಎಲ್ಲಿ ಏನು ಹೆಂಗೆ ಅಂತ. ಇವಾಗ ಬಂದು ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಬಂದುಬಿಟ್ಟು ಹಣ್ಣುಕಾಯಿ ಎಲ್ಲ ತೊಗೊಂಡು ಬಂದು ಕಾಯಿ ಹೊಡಿಸ್ತಾ ಇದ್ದೀನಿ. ವಿನು, ನಾನು, ಮಧುರ, ವೇದುಪಾಪು ಎಲ್ಲರೂ ಬಂದಿದ್ವಿ. ವೇದುಪಾಪನ ಮಲಗಿಸಿದ್ದೆ, ಜೋಲಿ ಎಲ್ಲ ಇತ್ತಲ್ವ, ಹಾಗಾಗಿ ಮಧುರನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇವಾಗ ನಾನು ವಿನು ಅಷ್ಟೇ ಬಂದಿರೋದು. ಅದಾದ ನಂತರ ಅವ್ರ ಅಪ್ಪಾಜಿನ ಅವಳನ್ನ ಕಳ್ಸೋಣ ಅಂತ ಹೇಳ್ಬಿಟ್ಟು ಮಧುರನ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಬರ್ತಿದ್ವಿ. ವೇದುಪಾಪು ಎದ್ರೆ ಆಮೇಲೆ ಎದ್ರುಕೊಬಿಡ್ತಾನೆ, ಹಠ ಮಾಡಿಬಿಡ್ತಾನೆ. ನಮ್ಮಮ್ಮ ನಮ್ಮ ಅಕ್ಕ ಯಾರು ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ಮಧುರನ ಅಲ್ಲೇ ಬಿಟ್ಟು ಬಂದ್ವಿ. ಇನ್ನು ಅವ್ರ ಅಪ್ಪಾಜಿ ಬಂದಮೇಲೆ ಬೇಕಾದರೆ ಇನ್ನೊಂದು ಸರಿ ಬಂದರೆ ಆಯಿತು, ನಾನು ಕೂಡ ಅವ್ರ ಅಪ್ಪಾಜಿ ನಾನು ಕರ್ಕೊಂಡು ಬಂದರೆ ಆಯಿತು ಮಧುರನ ಅಂತ ಬಂದಿದ್ವಿ. ಸ್ವಲ್ಪ ದೂರ ಅಷ್ಟೇ. ಎಲ್ಲರೂ ಕೂಡ ಹೂವು ಕೇಳೋ ಅಂಥದ್ದು ಮತ್ತು ದೇವ್ರಿಗೆ ಕೈ ಮುಗಿಯೋ ಅಂಥದ್ದು ನಮ್ಮ ಜೊತೆಗೆ ಬಂದಿರೋರೆಲ್ಲ ಇದೇ ಥರ ಮಾಡ್ತಾ ಇದ್ದಾರೆ. ಇನ್ನು ಈ ಡ್ರೆಸ್ ಬಂದುಬಿಟ್ಟು ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲಿ, ಇದೇ ನನ್ನ ಬರ್ತಡೇ ಡ್ರೆಸ್ಸು. ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೂತಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನನ್ನ ಬರ್ತಡೇ ಡ್ರೆಸ್ಸು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಷ್ಟೊಂದು ಯಾಕೆ ಕ್ಲಿಯರಿಟಿಯಲ್ಲಿ ಬರಲಿಲ್ಲ ಇಲ್ಲಿ. ನೋಡ್ತಾ ಇರ್ಬೋದು. ಸ್ವಾಮಿ ದರ್ಶನ ನೀವು ಕೂಡ ಮಾಡಿ. ಈ ದೇವ್ರ ಹೆಸರು ಬಂದುಬಿಟ್ಟು ಕೊಳಾಳ್ ಕೆಂಚದೂತರು, ಕೆಂಚಪ್ಪ ದೇವರು ಅಂತ ಹೇಳ್ಬಿಟ್ಟು ಅಜ್ಜಯ್ಯ ಅಂತಲೂ ಕೂಡ ಕರೀತಾರೆ. ಇನ್ನು ದೇವಸ್ಥಾನ ಹೊಸ್ದಾಗಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ ದೊಡ್ಡ ಕಲ್ಲುಗಳು. ನೋಡ್ತಾ ಇರ್ಬೋದು ಬಂದಿರೋ ಅಂಥವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಅನ್ನದಾಸೋಹ ಎಲ್ಲನೂ ಕೂಡ ಇರುತ್ತೆ. ರೂಮ್ಸು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾವೆ. ಇನ್ನು ದೇವಸ್ಥಾನ ಅದರಂತೂ ಇನ್ನೂ ಚೆನ್ನಾಗಿರುತ್ತೆ. ಅದಾದ ನಂತರ ದೇವ್ರ ಪ್ರಸಾದ ಊಟ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಅನ್ನ, ಸಾಂಬಾರು, ಪಾಯಸ ಎಲ್ಲನೂ ಇಟ್ಟಿದ್ದಾರೆ. ಇನ್ನು ನಾನು, ನಮ್ಮ ಅತ್ತೆಯರು, ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗೋಣ, ಮತ್ತೆ ಯಾವಾಗ ಏನೋ ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಕೂತಿದ್ದೀವಿ. ಇನ್ನು ನಾನು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ಇವತ್ತಿನ ದಿನ ಪ್ರಸಾದ ಕೊಡ್ತಾರೆ. ಸೋಮವಾರ ಅಷ್ಟೇ ಪ್ರಸಾದ. ಮತ್ತು ಇಲ್ಲಿ ಒಂದೊಂದು ಲೈನು ಕೂಡ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು, ಎಲ್ಲನೂ ಕೇಳಿ ತಿಳ್ಕೊಳ್ಳೋ ಥರ. ಇನ್ನು ಅದಾದ ನಂತರ ನಾವು ಊಟ ಮಾಡಿ ವೇದುಪಾಪನ ಕರ್ಕೊಂಡು ಮತ್ತೇನು ಬರೋವಾಗಾಯಿತು. ನಾನು, ವೇದುಪಾಪು, ಅವರ ಅಪ್ಪಾಜಿ, ವಿನು, ಮಧುರ ಇಷ್ಟು ಜನರು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟರಲ್ಲಿ ಭಜನೆ ಸ್ಟಾರ್ಟ್ ಆಗಿತ್ತು. ನೋಡ್ತಾ ಇರ್ಬೋದು ಟೈಮಿಂಗ್ಸ್ ಅಂತ ಇಲ್ಲಿ ಏನೂ ಇಲ್ಲ ಅನಿಸುತ್ತೆ. ಅಲ್ಲಿನೂ ಭಜನೆ ಮುಗಿಸ್ಕೊಂಡು ನೋಡಿಕೊಂಡು ಅವರಪ್ಪನ ಮತ್ತು ಮಧುರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವಾಗ ಬಂದುಬಿಟ್ಟು ಅಷ್ಟರಲ್ಲಿ ಮುದ್ದೆ ಸಂಡೆ ಎಲ್ಲರೂ ಕಟ್ತಾಯಿದ್ರು. ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡೆ. ಬೇಗ ಜನ ಇದ್ದಂಗೆಲ್ಲ ಕೆಲಸ ಜಲ್ದಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಯ್ಯ ಎಲ್ಲ ನಾದಿ ತೆಗ್ದಾಕಿ ಕೊಡ್ತಾಯಿತ್ತು. ನಾವೆಲ್ಲ ಮುದ್ದೆ ಸಂಡು ಕಟ್ತಾಯಿದ್ವಿ ಹೆಣ್ಮಕ್ಳೆಲ್ಲ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಈ ಫಂಕ್ಷನ್ನಲ್ಲಿ. ಎಲ್ಲರ ಜೊತೆ ಮಾತು ಕತೆ, ಅದಾದ ನಂತರ ಖುಷಿ ಸಂಭ್ರಮ, ಒಬ್ಬರಿಂದ ಒಬ್ಬರು ಕಾಮಿಡಿ ಮಾತುಗಳು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು ಎಲ್ಲರೂ ನಾವೇ ಅಕ್ಕ ತಂಗಿರು, ಅತ್ತೆ ಸೊಸೆಯರು ಕೂತಿರೋದು. ಇಲ್ಲಿ ನನ್ನ ಪಕ್ಕದಲ್ಲಿ ಏನು ಕೂತಿದ್ದಾರೆ ಅವ್ರು ಮಾತ್ರ ನನಗೆ
ಅಕ್ಕ ಆಗಬೇಕು, ಚಿಕ್ಕಮ್ಮ ಆಗಬೇಕು, ಅಕ್ಕ ಅಂತಲೇ ಕರಿತೀನಿ. ಇವ್ರ ಹೆಸರು ಬಂದುಬಿಟ್ಟು ಶೋಭಾ ಅಂತ. ಇವ್ರ ಮನೆಯವ್ರಿಗೆ ವೇಣು ಬಂದು ಆರತಿ ತಗೊಂಡೋಗಿ ಆರತಿ ಮಾಡಿದ್ದು. ತುಂಬ ಅಂದರೆ ತುಂಬ ಅವಳು ನಮ್ಮ ಅಕ್ಕನ ಯಾಕೆ ಮುಟ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ಲು. ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕ್ಬೇಕಂತಿದ್ದೆ. ಅಷ್ಟೊಂದಾಗಿ ಶಬ್ದ ಮತ್ತು ಸಾಂಗು ಎಲ್ಲ ಇರೋದ್ರಿಂದ ಹಾಕೋಕ್ಕಾಗಲಿಲ್ಲ. ಇನ್ನು ಪಟ್ಲಿ ಮರಿಗಳಿಗೆ ಎಲ್ಲವೂ ಮೇವು ನೀರು ಎಲ್ಲ ಹಾಕಿ ನಮ್ಮ ಮಾವ ಮತ್ತು ನಮ್ಮ ಮಾವನ ಮಗಳು ಇಬ್ಬರು ಕೂಡ ಮನೆ ಹತ್ರ ಇದ್ದಾರೆ. ಹಂಗಾಗಿ ಎಲ್ಲರೂ ಬಂದಿದ್ವಿ. ಪಟ್ಲಿ ಮರಿ ಬಿಟ್ಟು ಇನ್ನು ಮುಂದೆ ಹಂಗೆಲ್ಲ ಬರೋಕ್ಕಾಗಲ್ಲ, ದೂರದ ಭಾರ. ಏನೋ ಫಂಕ್ಷನ್ ಅಲ್ವಾ, ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಬಂದ್ವಿ. ನೋಡ್ತಾ ಇರ್ಬೋದು ಮುದ್ದೆ ತಿರುಗ್ತಾ ಇರೋದು. ಮತ್ತು ಈ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಬಿಸಿಲು. ಇಲ್ಲಿ ನೀರಿನ ಅಭಾವ ಕೂಡ ಹಂಗೆ ಇದೆ. ನೋಡ್ತಾ ಇರ್ಬೋದು ಇಂಥ ಬಿಸಿಲಲ್ಲಿ ನಮ್ಮಯ್ಯ ಎಷ್ಟು ಚೆನ್ನಾಗಿ ನಾದಿ ಹಾಕ್ತಾ ಇದ್ದಾರೆ. ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಬಿಸಿ ಒಲೆ ಮುಂದೆ ಜಳ ಮತ್ತು ಆ ಕಡೆ ಬಿಸಿಲು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನಮ್ಮ ಅಯ್ಯನಿಗೆ. ನೋಡ್ತಾ ಇರೋದು ಒಬ್ಬರೇ ತಿರುವಾಗ್ತಾ ಇದ್ದಾರೆ. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಕರೆದ್ಬಿಟ್ಟು ಬರ್ರಿ ನೀವು ಕೂಡ ತಿರುವ್ರಿ ನೋಡೋಣ ಅಂತ ಹೇಳಿದರು ನಮ್ಮ ಅಯ್ಯ. ನಿಮ್ಮ ಮನೆಯವ್ರಿಗೆ ಹೇಳಮ್ಮ ಅಂತ. ಅವ್ರೇನು ಬಿಡಯ್ಯ ಊಟಕ್ಕಷ್ಟೇ, ಅವರು ಈ ಥರ ಕೆಲಸ ಮಾಡೋಕ್ಕೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರನ್ನ ಕಾಲು ಎಳಿತಾ ಇದ್ದೆ. ಇನ್ನು ವೇದ ಪಾಪದ ಊಟ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ಅವನ್ನೆಲ್ಲ ತಿಂದ್ಬಿಟ್ಟು ಪೀಸು ಮಧುರ ಮತ್ತು ವಿನು ನನಗೆ ಹಾಕಿದ್ದಾರೆ. ನಂದು ಎಲ್ಲ ಊಟ ಎಲ್ಲ ಮುಗೀತು. ಲಾಸ್ಟಲ್ಲಿ ಕೂತಿದ್ದೀನಿ. ಪಕ್ಕದಲ್ಲೇ ನಮ್ಮ ಅಕ್ಕನೂ ಕೂಡ ಕೂತಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಶೇರ್ ಮಾಡಿಕೊಂಡು ಊಟ ಮಾಡಿ ಇವಾಗ ಬಂದುಬಿಟ್ಟು ಸ್ವಲ್ಪ ದೂರದಲ್ಲೇ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು. ಹಂಗಾಗಿ ನಾವು ಅಕ್ಕ ತಂಗಿರು ಎಲ್ಲರೂ ಬಂದು ಕೂತಿದ್ದೀವಿ. ನೋಡ್ತಾ ಇರ್ಬೋದು ನಾವು 4 ಜನ ಅಕ್ಕ ತಂಗಿರು ಕೂತಿದ್ದೀವಿ. ನಮ್ಮ ಇಬ್ಬರು ಅಕ್ಕರ ನಡ ಮಧ್ಯೆ ಏನು ಕೂತಿದ್ದಾರೆ ಅವಳು ಮಗಳಾಗಬೇಕು. ಇನ್ನು 4 ನಾವೇ ಅಕ್ಕ ತಂಗಿರು. ಇಷ್ಟೇ ಜನ ನೋಡ್ತಾ ಇರ್ಬೋದು ನಾವು ಅಕ್ಕ ತಂಗಿರು. ಅಣ್ಣ ತಮ್ಮಗಳ ಹೆಂಡತಿರು. ಫಸ್ಟಿಗೆ ಕೂತಿರೋ ಅಂಥವ್ರು ಬ್ಲ್ಯಾಕು ಸ್ಯಾರಿ ಬಂದುಬಿಟ್ಟು ಅವರು ದೊಡ್ಡ ಅಕ್ಕ, ಇವರು 2ನೇ ಅಕ್ಕ, ಇವ್ರು ಬಂದುಬಿಟ್ಟು 3ನೇ ಅಕ್ಕ, ನಾನೇ ಲಾಸ್ಟು. ಎಷ್ಟು ಖುಷಿಯಿಂದ ಫಂಕ್ಷನ್ ಮಾಡಿದ್ವು. ಅಷ್ಟೇ ಶಾಕಿಂಗ್ ನ್ಯೂಸ್ ಕಾದಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನೋಡ್ತಾ ಇರ್ಬೋದು ನಮ್ಮದೊಂದು ಪಟ್ಲಿ ಮರಿ ತೀರೋಗಿದೆ. ಅದೇನಾಗಿತ್ತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ತೀರೋಗಿದೆ. ಅದೇನೋ ಒಂಥರ ಕಣ್ಣು ತಿರುಗ್ದಂಗಾಗಿ ನೆಲಕ್ಕೆ ಒಂದೇ ಸರಿ ಮೇಲೆ ಯಾರು ಕೆಳಗೆ ಬಿದ್ದು ಒಂದೇ ಸರಿ ಸತ್ತೋಗಿದೆ. ಅದೇನು ಗುಡ್ಡಿರುವೆ ಅಂತ ಹೇಳಿದರು ನಮ್ಮ ಈ ಥರ ಕಾಯಿಲೆಗಳೆಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಮನಸ್ಸು ತಡೆಯೋಕ್ಕಾಗದೆ ನೋಡ್ತಾ ಅದನ್ನ ಏನಾಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಎಲ್ಲ ತೆಗೆದು ನೋಡಿದರು. ಸ್ವಲ್ಪ ದೊಮ್ಮೆ ರೋಗ ಅಂತ ಏನು ಬರುತ್ತೆ ಅದು ಕೂಡ ಆಗಿದೆಯಂತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಮನೆಯಲ್ಲಿ 4-5 ನಾಯಿಗಳಿದ್ದಾವೆ, ಅವಾದರೂ ತಿಂತವೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟು ನೋಡಿ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು. ತುಂಬ ಅಂದರೆ ತುಂಬ ಬೇಜಾರಾಯಿತು. ತುಂಬ ಲಾಸು ಕೂಡ ಆಯಿತು. ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಈ ಶಾಕಿಂಗ್ ನ್ಯೂಸ್ಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಇನ್ನು 8 ದಿನದಲ್ಲಿ ಹಬ್ಬ ಇದೆ. ಅದೇ ಪಟ್ಲಿ ಮರಿ ದುಡ್ಡಿದ್ದಿದ್ರೆ ಮಕ್ಕಳು ಮರಿಗೆ ಹೊಟ್ಟೆ ತುಂಬ ಊಟನೋ ಇಲ್ಲ ಮೈ ತುಂಬ ಬಟ್ಟೆನೋ ಯಾವುದೋ ಒಂದು ಆಗ್ತಾಯಿತ್ತು. ದೇವರು ಇಂಥ ಅನ್ಯಾಯ ನಮಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ. ಹುಟ್ಟಿದ ಮಕ್ಕಳೆಲ್ಲ ನಮ್ಮ ಕೈಗೆ ಸಿಗಲ್ಲ ಅಂತ ಏನೋ ಒಂಥರ ಗಾದೆ ಹೇಳ್ತಾರಲ್ಲ ದೊಡ್ಡವರು, ಅದು ಸುಳ್ಳಲ್ಲ ನಿಜನೇ ಅಂತ ಅನ್ನಿಸ್ತು. ಈ ಥರ ನಾವು ಸಾಕಿರೋ ಮರಿಗಳೆಲ್ಲ ನಮ್ಮ ಪಾಲಿಗೆ ಬೇಕು ಅಂದರೆ ಆಗಲ್ಲ. ಅದೇನೋ ಪ್ರಾಬ್ಲಮ್ ಆಗಿತ್ತು ಏನೋ ಒಂದು ಗೊತ್ತಿಲ್ಲ. ಗುಡ್ಡಿರುವೆ ಅಂತ ಅಂದರು. ತುಂಬ ಚೆನ್ನಾಗಿ ಮೇವು ತಿಂದಿತ್ತು, ಅಳ್ಳು ಮೇವು ಅಂತಂದು ಆ ಥರ ಏನೂ ತಿಂತಾ ಇರಲಿಲ್ಲ. ತುಂಬ ಚೆನ್ನಾಗೇ ಇತ್ತು. ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ. ಮನುಷ್ಯರಿಗೆ ಯಾವ ಥರನೋ ಮೂಕ ಪ್ರಾಣಿಗಳಿಗೂ ಕೂಡ ಅದೇ ಥರ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಅಂದ್ಕೋಬೇಕಷ್ಟೇ. ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿದೆ. ಈ ಥರ ಏನೋ ಒಂಥರ ದೊಮ್ಮೆ ಅಂತ ಏನು ಹೇಳ್ತಾರೆ ಅದು ಮಾತ್ರ ಅಷ್ಟೊಂದಾಗಿ ಚೆನ್ನಾಗಿಲ್ಲ. ಸ್ವಲ್ಪ ಡ್ಯಾಮೇಜ್ ಥರ ಆಗಿದೆ. ಅದಾದಮೇಲೆ ಸ್ವಲ್ಪ ಅದಕ್ಕೆ ತಲೆ ಸುತ್ತು ಕೂಡ ಬಂದು ಒಂದೇ ಕಡೆ ನಿಂತ್ಕೊಂಡು ಬೇರೆ ಎಲ್ಲ ಅದು ಇದಾಗಿರೋದು. ಏನೋ ನಮ್ಮ ಅದೃಷ್ಟ ಹಿಂಗಿತ್ತು. ಈ ವರ್ಷ ಒಂದು ಪಟ್ಲಿ ಮರಿ ಕಳ್ಕೊಂಡ್ವಿ. ನಾನಾದರೂ ಒಂದು ಪಟ್ಲಿ ಮರಿ ಹೋಗಿದೆ ನಂದು. ಹೋದ ವರ್ಷ ನಮ್ಮ ಮಾವರದು 2 ಪಟ್ಲಿ ಮರಿ ಹೋಗಿದೆ. ಅದಾದಮೇಲೆ ಇವಾಗ ಏನು ಫಂಕ್ಷನಿಗೆ ಬಂದಿದ್ದೀವಿ ನಮ್ಮ ಚಿಕ್ಕಮ್ಮ ಅವ್ರದ್ದು 2 ಪಟ್ಲಿ ಹೋಗಿದೆ. ದೇವರು ಕೊಡೋದು ಕಿತ್ಕೊಳ್ಳೋದು ಎಲ್ಲ ಪರಮಾತ್ಮನ ಕೈಯಲ್ಲಿರುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಇನ್ನು ಇರೋವಂಥ ಪಟ್ಲಿ ಮರಿಗೆ ಯಾವುದಕ್ಕೂ ಈ ಥರ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಇನ್ನು ಫಂಕ್ಷನ್ಗೆ ಹೋಗಿದ್ದು ಎಷ್ಟು ಖುಷಿ ಇತ್ತು. ಮನೆಗೆ ಬಂದಮೇಲೆ ಅಷ್ಟೇ ಶಾಕಿಂಗ್ ನ್ಯೂಸು ದುಃಖ ಅಂದರೂ. ಒಂದು ಪಟ್ಲಿ ಮರಿ ಹೋಗಿದೆ ನಂದು. ಹೋದ ವರ್ಷ ನಮ್ಮ ಮಾವರದು 2 ಪಟ್ಲಿ ಮರಿ ಹೋಗಿದೆ. ಅದಾದಮೇಲೆ ಇವಾಗ ಏನು ಫಂಕ್ಷನಿಗೆ ಬಂದಿದ್ದೀವಿ ನಮ್ಮ ಚಿಕ್ಕಮ್ಮ ಅವ್ರದ್ದು 2 ಪಟ್ಲಿ ಹೋಗಿದೆ. ದೇವರು ಕೊಡೋದು ಕಿತ್ಕೊಳ್ಳೋದು ಎಲ್ಲ ಪರಮಾತ್ಮನ ಕೈಯಲ್ಲಿರುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಇನ್ನು ಇರೋವಂಥ ಪಟ್ಲಿ ಮರಿಗೆ ಯಾವುದಕ್ಕೂ ಈ ಥರ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಇನ್ನು ಫಂಕ್ಷನ್ಗೆ ಹೋಗಿದ್ದು ಎಷ್ಟು ಖುಷಿ ಇತ್ತು. ಮನೆಗೆ ಬಂದಮೇಲೆ ಅಷ್ಟೇ ಶಾಕಿಂಗ್ ನ್ಯೂಸು ದುಃಖನೂ ಕೂಡ ಕಾದಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.
ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.